ಬಸವಪಟ್ಟಣ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ದಿನ ಒಂದು ಪ್ರಕರಣ ದಾಖಲಾಗಿದೆ. ಪ್ರಕರಣದ ಸಾರಾಂಶವೇನೆಂತಂದರೆ, ಈ ಪ್ರಕರಣದಲ್ಲಿ ಫಿರ್ಯಾದಿಯಾಗಿರ್ತಕ್ಕಂಥ ಸುಮಾರು 23 ವರ್ಷ ವಯಸ್ಸಿನ ಚನ್ನಗಿರಿ ತಾಲೂಕಿನ ಕಂಚುಗಾರನಹಳ್ಳಿಯಲ್ಲಿ ಇರ್ತಕ್ಕಂಥ ಫಿರ್ಯಾದಿದಾರರು. ಇವರು ಹಾಲಿ ಮೈಸೂರು ಜಿಲ್ಲೆಯ HD ಕೋಟೆಯಲ್ಲಿ ಒಂದು ಫಾರ್ಮ್ ಹೌಸಲ್ಲಿ ಕೆಲಸ ಮಾಡಿಕೊಂಡಿರ್ತಾರೆ. ಇದೇ ಗ್ರಾಮದ ಒಂದು ಯುವತಿಯೊಂದಿಗೆ ಇವರಿಗೆ ಪ್ರೇಮ ವಿವಾಹ 1ನೇ ತಾರೀಕು ಆಗಿರ್ತದೆ. 5ನೇ ತಾರೀಕು ನಿನ್ನೆ ದಿನ ಈ ಊರಲ್ಲಿ ಈ ಒಂದು ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ದ ವಿಚಾರವಾಗಿ ಸ್ವಲ್ಪ ವೈಮನಸ್ಸಿರುತ್ತದೆ. ಆ ಹಿನ್ನೆಲೆಯಲ್ಲಿ ಸ್ಟೇಷನ್ಗೆ ಅಂತ ಬಿಟ್ಟು ಹೋಗಿರ್ತಾರೆ. ಸ್ಟೇಷನ್ನಲ್ಲಿ ಇರುವಾಗ ಇವರ ಸಂಬಂಧಿಕರನ್ನು ಕರೆಸಿಬಿಟ್ಟು ಅವರಿಗೆ ಸೂಕ್ತ ತಿಳುವಳಿಕೆ ನೀಡುವ ನಿಟ್ಟಿನಲ್ಲಿ ಸಬ್ ಇನ್ಸ್ಪೆಕ್ಟರು ಕಾರ್ಯನಿರತರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಪ್ರಕರಣದಲ್ಲಿ ಏನು ಫಿರ್ಯಾದಿದಾರರ ಪ್ರೀತಿಸಿರ್ತಕ್ಕಂಥ ಏನು ಹೆಂಡತಿ, ಅವರ ಸೋದರ ಮಾವ ಆರೋಪಿತ ಈತ ಏಕಾಏಕಿ ಬಂದು ಅವರು ಮಾತಾಡುವ ನಿಟ್ಟಿನಲ್ಲಿ ಹೋಗಿ ಚಾಕುವಿನಿಂದ ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟ ಹಿನ್ನೆಲೆಯಲ್ಲಿ ಅವರು ತಪ್ಪಿಸಿಕೊಳ್ಳೋಕ್ಕೆ ಕೈ ಮಾಡಿದಾಗ ಅವರು ಬಲಗೈಗೆ ರಕ್ತಗಾಯವಾಗಿದೆ. ಅವರು ಕೊಲೆ ಮಾಡುವ ಉದ್ದೇಶದಿಂದ ಇವರನ್ನ ಚಾಕುವಿನಿಂದ ಹಲ್ಲೆ ಮಾಡಿದ ಹಿನ್ನೆಲೆಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡು ಈಗಾಗಲೇ ನಾವು ಆರೋಪಿಯನ್ನು ದಸ್ತಗಿರಿ ಮಾಡಿ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದೇವೆ. ತನಿಖೆ ಮುಂದುವರಿತಾ ಇದೆ. ಈ ಒಂದು ಪ್ರಕರಣದಲ್ಲಿ ಗಾಯಾಳಾಗಿರ್ತಕ್ಕಂಥ ಫಿರ್ಯಾದಿದಾರರು ಮೊದಲು ಬಸವಪಟ್ಟಣದ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರದಲ್ಲಿ ತೋರಿಸಿಕೊಂಡು ನಂತರ ದಾವಣಗೆರೆ ಜಿಲ್ಲೆಯ CJ ಹಾಸ್ಪಿಟಲ್ಗೆ ಬಂದು ಅಲ್ಲಿ ತೋರಿಸಿಕೊಂಡು ಹೆಚ್ಚಿನ ಚಿಕಿತ್ಸೆಗಾಗಿ ಖಾಸಗಿ ಆಸ್ಪತ್ರೆಯಲ್ಲಿ ಈಗಾಗಲೇ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದಾರೆ. ಅವರ ಒಂದು ಹೇಳಿಕೆಯನ್ನು ಆಧರಿಸಿ ಪ್ರಕರಣ ದಾಖಲಿಸಿಕೊಂಡು ಆರೋಪಿತರನ್ನು ದಸ್ತಗಿರಿ ಮಾಡಿ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದಾರೆ. ಅವರಲ್ಲಿ ಅವ್ರನ್ನ ಕರೆಸಿ ವಾರ್ನ್ ಮಾಡಬೇಕಂತ ಕರೆಸಿದಾಗ ಈ ಥರ ಆಗಿರುತ್ತೆ. ನಿನ್ನೆ ಆ ಘಟನೆ ನಡೆದ ಬಳಿಕ ಆ ಯುವತಿಗೆ ನೀವು ಕಂಪ್ಲೇಂಟ್ ಎಲ್ಲ ಕೊಡಬೇಡಿ, ಮತ್ತು ನಿಮಗೆ ತೊಂದರೆ ಆಗುತ್ತೆ ಅವರಿಂದ, ನೀವು ಹೋಗಿ ಅಂತೇಳಿ ಕೆಲವೊಂದಿಷ್ಟು ಪೊಲೀಸ್ ಸಿಬ್ಬಂದಿ ಅವ್ರ ಮೇಲೆ ಒತ್ತಡ ಆಗ್ತಾಯಿದ್ರು ಅಂತ ಆ ಯುವತಿ ಹೇಳ್ತಾಳೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ಅಡಿಷನಲ್ ಎಸ್ಪಿಗಳಿದೆ ಮತ್ತು ನಮ್ಮ DSP ದಾವಣಗೆರೆ, ಚನ್ನಗಿರಿ ಡಿಸ್ಟಿಕ್, ಚನ್ನಗಿರಿ ಸಬ್ ಡಿವಿಷನ್ದಾರರು ಮತ್ತು ನಮ್ಮ ಇನ್ಸ್ಪೆಕ್ಟರ್ ಅವ್ರಿಗೆ ಹೋಗಿ ಕೂಲಂಕಷ ವಿಚಾರ ಮಾಡಿದಾಗ ಅವರು ಹೇಳಿಕೆಯನ್ನು ಆಧರಿಸಿ ಈಗಾಗಲೇ ಏನು ಪ್ರಕರಣ ತನಿಖೆ ಕೈಗೊಂಡಿದ್ದೇವೆ. ಆ ರೀತಿ ಏನಾದ್ರು ಕಂಡು ಬಂದರೆ ಮುಂದಿನ ರೀತಿ ಸೂಚನೆಗಳನ್ನು ಕೈಗೊಳ್ತೀವಿ. ಈಗ ಯುವಕನ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ದಾರೆ. ಯಾಕಂದರೆ ಈಗಾದ್ರೂ ಸಹ ಜೀವ ಬೆದರಿಕೆ ಕೊಡ್ತಾ ಇದ್ದಾರಂತೆ. ನೀವೆಲ್ಲೇ ಹೋದರೂ ಈ ರೀತಿ ಘಟನೆಗಳು ಮರುಕಳಿಸದಂತೆ ನಾವು ಈಗಾಗಲೇ ಗ್ರಾಮದಲ್ಲಿ ಕಂಚುಗಾರನಹಳ್ಳಿಯಲ್ಲಿ ಒಂದು DR ವ್ಯಾನನ್ನು ಕೊಟ್ಟಿಸಿದ್ದೇವೆ. ಮತ್ತು ಅಲ್ಲೆಲ್ಲ ಇರ್ತಕ್ಕಂಥ ಮುಖಂಡರು ಕರೆದು ನಮ್ಮ ಇನ್ಸ್ಪೆಕ್ಟರ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಕೂಡ ಮಾತಾಡೋಕ್ಕೆ ಸೂಚನೆ ಕೊಟ್ಟಿದ್ದೇನೆ. ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಾಗಿದೆ, ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದ್ದೇವೆ. ಸರ್, ಒಂದೇ ಕೋಮು ಅನ್ಯ ಕೋಮು ಸರ್? ಎಲ್ಲರೂ ಒಂದೇ ಕೋಮು, ಎಲ್ಲ ಒಂದೇ ಜಾತಿ ಸರ್. ಈಗ ಅವ್ರನ್ನ ವಶಕ್ಕೆ ಪಡೆದಿದ್ದಾರೆ ಸರ್, ಪ್ರಕರಣ ಸಂಬಂಧಿಸಿದಂತೆ ಹಲ್ಲೆ ಮಾಡಿ ಆಲ್ರೆಡಿ ನಾವು ನ್ಯಾಯಾಲಯಕ್ಕೆ ಒಪ್ಪಿಸಿದ್ದೀವಿ. ಎಷ್ಟು ಒಬ್ಬರನ್ನ ಸರ್? ಒಬ್ಬರನ್ನ.